ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯಲ್ಲಿ ಕಿರಣನ್ನ ನಿಜವಾಗ್ಲೂ ಭಾನುಮತಿಯ ಆತ್ಮ ಪೀಡಿಸ್ತಾ ಇದೆಯಾ? ತನ್ನ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಕಿರಣ್ಗೆ ಟಾರ್ಚರ್ ಕೊಡ್ತಾ ಇದೆಯಾ? ಅಥವಾ ಮನೆಯವರೆಲ್ಲ ಸೇರಿ ಕಿರಣ್ ಕೊಲೆಗಾರ ಅಂತ ಗೊತ್ತಿದ್ದು ಅವನ ವಿರುದ್ಧ ಸಾಕ್ಷಿಯನ್ನ ಹುಡುಕೋದಕ್ಕೆ ಈ ಥರ ಮಾಡ್ತಾ ಇದ್ದಾರಾ ಅನ್ನೋದನ್ನ ನೋಡೋಣ. ಕಿರಣ್ ರೂಮಲ್ಲಿ ಇದ್ದಾಗ ಅಲ್ಲಿಗೆ ಭಾನುಮತಿ ಆತ್ಮ ಬಂದು ಕಿರಣನ್ನ ಹೆದರಿಸ್ತಾ ಇರುತ್ತೆ. ಅದರಿಂದ ಭಯಗೊಂಡ ಕಿರಣ್ ರೂಮಿನಿಂದ ಹೊರಗಡೆ ಓಡಿ ಬರ್ತಾನೆ. ಅಯ್ಯೋ ನನಗೇನು ಮಾಡಬೇಡ ಅಂತ ಹೇಳ್ಕೊಂಡು ಹೊರಗಡೆ ಓಡಿ ಬರ್ತಾನೆ. ಅವನ ವಾಯ್ಸನ್ನು ಕೇಳಿದಂತಹ ಮನೆಯವರು ಕೂಡ ಕಿರಣ್ ಹತ್ರ ಬರ್ತಾರೆ. ಚಂದ್ರಿಕಾ ಕೇಳ್ತಾರೆ, ಏನಾಯಿತು ಕಿರಣ್, ಯಾಕೆ ಈ ಥರ ಓಡಿ ಬರ್ತಾ ಇದೆಯಾ ಅಂತ. ಅಲ್ಲಿ ಅಮ್ಮನ ಆತ್ಮ ನನಗೆ ಹೆದರಿಸ್ತಾ ಇದೆ, ನನಗೆ ಕಾಟ ಕೊಡ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಿಕಾ ಹೇಳ್ತಾಳೆ, ನಿಮ್ಮ ಅಮ್ಮನ ಆತ್ಮ ನಿನಗೆ ಕಾಟ ಕೊಡ್ತಾ ಇದೆಯಾ? ಏನು ಹೇಳ್ತಾ ಇದೆಯಾ ಕಿರಣ್ ಅಂತ ಕೇಳ್ತಾಳೆ. ಅದಕ್ಕೆ ಕಿರಣ್ ಕೂಡಲೇ ಮಾತು ಬದಲಿಸ್ತಾನೆ. ಅಲ್ಲ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು, ನೀನು ನನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡು ಅಂತ ಕೇಳ್ತಾ ಇದ್ಲು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಗೀತಾ ಮೆಲ್ಲ ಬಂದು ಕಿರಣ್ನ ಭುಜದ ಮೇಲೆ ಕೈ ಇಡ್ತಾಳೆ. ಆವಾಗ ಕಿರಣ್ ಒಂದೇ ಸತಿ ಭಯದಿಂದ ಬೇಡ ನನಗೇನು ಮಾಡಬೇಡ ಅಂತ ಕಿರಿಸ್ತಾನೆ. ಆವಾಗ ಗೀತಾ ಮೆಲ್ಲಗೆ ನಗಾಡ್ತಾಳೆ. ಏಕೆಂದರೆ ಅಲ್ಲಿ ಯಾವುದೇ ಭಾನುಮತಿಯ ಆತ್ಮ ಇರೋದಿಲ್ಲ ಅನಿಸುತ್ತೆ. ಅದು ಗೀತಾ ಆಡ್ತಿರೋ ನಾಟಕ ಇರ್ಬೋದು. ಯಾಕಂತ ಹೇಳಿದ್ರೆ ಕಿರಣ್ ವಿರುದ್ಧ ಅವರಿಗೆ ಸರಿಯಾದ ಸಾಕ್ಷಿ ಸಿಗದೆ ಇರ್ಬೋದು. ಆ ಸಾಕ್ಷಿನ ಕಂಡುಕೊಳ್ಳೋದಕ್ಕೋಸ್ಕರ ಗೀತಾ ಆಡಿದ ನಾಟಕ ಇರ್ಬೋದು. ಗೀತಾ ಕಿರಣ್ ಹತ್ರ ಕೇಳ್ತಾಳೆ, ಏನಾಯಿತು, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ ಅಂತ. ಅದಕ್ಕೆ ಕಿರಣ್ ಗೀತಾಳ ಹತ್ರ ಕೂಡ ಅದನ್ನ ಹೇಳ್ತಾನೆ. ಇದರಿಂದ ಗೀತಾಳಿಗೆ ಕಿರಣ್ ವಿರುದ್ಧ ಸಾಕ್ಷಿ ಸಿಗ್ಬಹುದಾ ಅನ್ನೋದನ್ನ ಮುಂದೆ ನೋಡೋಣ.